ಇಷ್ಟು ದಿವಸ ಒಂದು 2010ನೇ ಇಸ್ವಿಯಿಂದ ಇವತ್ತು 14ನೇ ಇವಾಗ 24ನೇ 2010ರಲ್ಲಿ 2024ವರೆಗೆ ಎಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾ ಇರೋದು ಸಮಾಜಕ್ಕೆ ಮತ್ತು ಪ್ರಕೃತಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಮಾಡ್ತಾ ಇರೋದು ಅಂತ ನಿಮ್ಗೆ ಗೊತ್ತಿರ್ಬೋದು. ಅದೇ ಥರ ಕಬ್ಬನ್ ಪಾರ್ಕ್ ಉಳುವಿಗಾಗಿ ಭಾಳ ಹೋರಾಟ ಮಾಡಿ ಕಬ್ಬನ್ ಪಾರ್ಕ್ ಉಳಿಸಿದ್ವಿ. ಇನ್ನೂ ಉಳಿಸ್ಬೇಕು ಮತ್ತು ಇದೊಂದು ಮಾದರಿ ಪಾರ್ಕ್ ಆಗಬೇಕು. ಲಾಲ್ಬಾಗ್ ಯಾವ ಥರ ಇದೆ ಅದೇ ಥರ ಪಾರ್ಕ್ ಆಗಬೇಕು. ಈ ಕಬ್ಬನ್ ಪಾರ್ಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಪರಿಸರವಾದಿಗಳನ್ನ ಮತ್ತು ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ರಂಗದಲ್ಲೂ ಗುರುತಿಸಿ ಪ್ರಪಂಚದ ಎಲ್ಲೇ ಇದ್ದರೂ ಕೂಡ ಅವ್ರನ್ನ ಗುರುತಿಸಿ ನಮ್ಮ ಈ ವೇದಿಕೆಯ ಮೇಲೆ ಅವರಿಗೆ ಒಂದು ಪ್ರಶಸ್ತಿ ಪ್ರದಾನ ಕೊಟ್ಟು ಮತ್ತು ಅವರಿಗೆ ಫಲಕ ಕೊಟ್ಟು ಅವ್ರ ಸನ್ಮಾನ ಮಾಡಬೇಕಂತ ನಾವು 2019ನೇ ಇಸ್ವಿಯಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇದು 4ನೇ ವರ್ಷ. ಇದು ದಕ್ಷಿಣ ಭಾರತದಲ್ಲೇ ಇದು 4ನೇ ವರ್ಷ ಮಾಡ್ತಾ ಇರೋದು ನಾವು. ಯಾಕಂದರೆ ಇಲ್ಲಿ ನಮ್ಮಲ್ಲಿ ಹಿಂದೆ ದಕ್ಷಿಣ ಭಾರತದಲ್ಲಿ ಈ ಅವಾರ್ಡ್ ತಗೊಳಕ್ಕೆ ಅಂದ್ಬಿಟ್ಟು ಈ ಉತ್ತರ ಭಾರತಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಹಣ ಕೊಟ್ಟು ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಂಡೋದು ಮತ್ತು ಅವಾರ್ಡ್ಗೋಸ್ಕರ ದುಡ್ಡು ಕೊಟ್ಟು ಇಲ್ಲಿಂದ ಖರ್ಚು ಮಾಡಿ ಹೋಗ್ತಾ ಇದ್ದಾರೆ. ಇದು ನಮ್ಮಲ್ಲಿ ನಿಜವಾಗ ಯಾರು ಸಾಧನೆ ಮಾಡಿರ್ತಕ್ಕಂಥ ಅವ್ರಿಗೆ ಸಿಗ್ತಾ ಇರಲಿಲ್ಲ. ಯಾರದ್ದು ಹಣ ಇರೋದು ತಗೊಳ್ಳೋದು ಅವ್ರು ಹಾಕೊಳ್ಳೋದು ಫೇಸ್ಬುಕ್ಕಲ್ಲಿ ಹಾಕೊಂಡು ಅವ್ರು ನೋಡಿದ್ರೆ ನಮ್ಗೆ ಗೊತ್ತಾಗ್ತಿರಲಿಲ್ಲ. ಹೌದು ಇಷ್ಟು ಸಾಧನೆ ಮಾಡಿದ್ದೀರ ಅಂದ್ಕೊಂಡು ನಾವು ತಿಳ್ಕೊಂಡಿದ್ವಿ. ಆದರೆ ಸಾಧನೆ ಮಾಡಿರೋದೆಲ್ಲ ಹಣ ಕೊಟ್ಟು ತಗೊಂಡಿರುತ್ತೆ ಸರ್ಟಿಫಿಕೇಟ್ಗಳು ಅಂತ ಗೊತ್ತಾಯ್ತು. ಅದಕ್ಕೆ ನಾವು ಏನು ಮಾಡಿದ್ರು, ನಮ್ಮಲ್ಲಿ ಒಬ್ಬರು ಕಬ್ಬನ್ ಪಾರ್ಕ್ ಅಂತ ಆರ್ಗನೈಸೇಟರ್ ಒಬ್ರು ಇದ್ರು. ಅವರು ಒಂದು ಅವಾರ್ಡ್ ತಗೋಬೇಕಂತ ಹಿಂದೆ ಮನಮೋಹನ್ ಸಿಂಗ್ ಗ್ರ್ಯಾಂಡ್ ಡಾಟರ್ ಒಂದು ಕಾಫಿ ಬುಕ್ ಟೇಬಲ್ ಅಂತ ಒಂದು ಮಾಡಿದ್ರು. ಅದು 50 ಜನಕ್ಕೆ ಮಹಿಳೆಯರಿಗೆ ಒಂದು ಅವಾರ್ಡ್ ಕೊಡ್ತೀವಿ ಅಂತ ಇಲ್ಲಿಂದ ನನಗೆ ಒಂದು ಲಂಡನ್ನಿಂದ ಒಬ್ಬರು ನನಗೆ ರೆಫರ್ ಮಾಡಿದ್ದು. ನಮಗೆ ಕಬ್ಬನ್ ಪಾರ್ಕಿಂದ ಯಾರನ್ನ ಒಬ್ಬರನ್ನ ರೆಫರ್ ಮಾಡಿ ನಮಗೆ ಮನಮೋಹನ್ ಸಿಂಗ್ ಗ್ರ್ಯಾಂಡ್ ಡಾಟರ್ ಮಾಡ್ತಾ ಇದ್ದಾರೆ ಕಾಫಿ ಬುಕ್ ಟೇಬಲ್ ಅಂತ 50 ಜನ ಮಹಿಳೆಯರ ಗುರುತಿಸಿಕೊಡುವಂಥ ಪ್ರಶಸ್ತಿ ಪ್ರದಾನ ಅದು ಅಂತ ನನಗೆ ಹೇಳಿದರು. ಸೊ ನಾನು ಇಲ್ಲಿಂದ ಅವ್ರು ರೆಫರ್ ಮಾಡಿ ಕಳಿಸಿದೆ. ಅವರು ಕಳಿಸಿದಾಗ ಒಟ್ಟಿಗೆ ನಾನು ಕೂಡ ಹೋದಾಗ ಅಲ್ಲಿ ಅದಕ್ಕೆ 40,000 ಫೀಸು ಮತ್ತು ಅಲ್ಲಿ ಹೋಗುವ ನಾವು ಉಳ್ಕೊಂಡಿದ್ದಕ್ಕೆಲ್ಲ 1.5-2 ಲಕ್ಷ ಆಯಿತು. ಅಲ್ಲ ಹೋದ್ರಲ್ಲಿ ಏನು ಒಂದು ಮೀಡಿಯಾದವರು ಇಲ್ಲ, ಒಂದು ಕಾಫಿ ಇಲ್ಲ, ಟೀ ಇಲ್ಲ ಅಂಥ ಜಾಗದಲ್ಲಿ ಮಾಡಿ ಡೆಲ್ಲಿಲಿ ಒಂದು ಬುಕ್ ಕೊಟ್ಟಿದ್ದೆ ಅಷ್ಟೇ. ಆವಾಗ ನನಗೆ ಹೊಟ್ಟೆ ಉರಿ ಏನಯ್ಯ ಇಷ್ಟೊಂದು ಹಿಂಗೆ ದುಡ್ಡು ಮಾಡ್ತಾರ ಅಂದಾಗ ಅದು ಮನಮೋಹನ್ ಸಿಂಗ್ ಗ್ರ್ಯಾಂಡ್ ಡಾಟರ್. ಇಲ್ಲಿ ಯಾರು ಲಂಡನ್ಗೆ ಬರೋಕ್ಕೆ ಆಗದೆ ಇರೋರು ಇಲ್ಲಿ ಬನ್ನಿ, ಲಂಡನ್ ಪಾರ್ಲಿಮೆಂಟಿಗೆ ಯಾರು ಬರೋಕ್ಕಾಗಲ್ಲ ಅಂಥವ್ರು ಡೆಲ್ಲಿಲಿ ಬಂದು ತಗೊಳ್ಳಿ ಅನ್ನೋದು ಒಂದು ಕ್ಯಾಂಟೀನ್ IAS ಆಫೀಸರ್ಸ್ ಕ್ಯಾಂಟೀನಲ್ಲಿ ನಡೆಸಿದ್ರು. ಅಲ್ಲಿ ನೋಡಿದ್ರೆ ಒಂದು 15 ಜನ ಇಲ್ಲ, ಕಾಫಿ ಟೀ ಇಲ್ಲ. ಅಂಥದ್ರೊಳಗೆ ನನಗೆ ಇವರು ಇಲ್ಲಿಂದ ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಹೋದಾಗ ಅವಾಗ ಹೊಟ್ಟೆ ಊರಿತು. ಇದು ನೋಡ್ಬಿಟ್ಟು ನಾವು ಯಾಕಿದು ನಿಜವಾಗ ಯಾರು ಸಾಧನೆ ಮಾಡಿರ್ತಕ್ಕಂಥ ಗುರುತಿಸಿ ಅವ್ರನ್ನ ನಮ್ಮ ಒಂದು ವೇದಿಕೆಗೆ ತಗೊಬಂದು ಅವ್ರನ್ನ ಗುರುತಿಸಿ ಅವ್ರು ಸನ್ಮಾನ ಮಾಡಿ ಅವರಿಗೆ ಅವ್ರು ಬೇರೆ ಯಾರು ಏನೇನು ಮಾಡ್ತಾರೆ ಅದಕ್ಕಿಂತ ಡಬಲ್ ಮಾಡಬೇಕು ಅಂತ ನಾವು ಕಬ್ಬನ್ ಪಾರ್ಕ್ ವಾಕರ್ಸ್ ಮತ್ತು ಕಬ್ಬನ್ ಪಾರ್ಕ್ ವಾಕರ್ ಫಾರಮ್ ದಕ್ಷಿಣ ಭಾರತದಲ್ಲಿ ಪ್ರಥಮ ಬಾರಿಗೆ 2019ನಲ್ಲಿ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಪ್ರತಿ ವರ್ಷ ನಾವು ಮಾಡಿದಾಗೆಲ್ಲ ಒಬ್ಬರು ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಅಟೆಂಡ್ ಆಗ್ತಾ ಇದ್ದಾರೆ. ಇಲ್ಲಿ ಮಾಡ್ತಕ್ಕಂಥ ನಿಜವಾಗಿ ಸಾಧನೆ ಮಾಡಿರ್ತಕ್ಕಂಥ ಅವ್ರಿಗೆ ಅವಾರ್ಡ್ ಕೊಡ್ತೇವೆ. ಅವರಿಗೆ ಯಾವುದೇ ಒಂದು ಒಂದು ಫೀಸು ಇಲ್ಲ, ರಿಜಿಸ್ಟರ್ ಫೀಸು ಯಾವುದೂ ಇಲ್ಲ. ನಾವೆಲ್ಲ ಪಬ್ಲಿಕ್ಕಿಂದ ನಾವು ವೋಟರ್ಸ್ ತಗೋತೀವಿ ಮತ್ತು ಎಲ್ಲ ಅನುಭವಿಗಳಿಂದ ಸಾಹಿತಿಗಳಿಂದ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಅವರಿಂದ ಕೇಳಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನಾವು ಇವನ್ನೆಲ್ಲ ನಾವು ಸೆಲೆಕ್ಟ್ ಮಾಡೋದು. ಫಸ್ಟ್ ಟೈಮ್ ನಾವು ಮಾಡಿದಾಗ 21 ಕಂಟ್ರಿ ಬಂದಿತ್ತು. 21 ಕಂಟ್ರಿ ಅಂದರೆ 2019. ಆ ಟೈಮಲ್ಲೇ ನಮ್ಮ ಸಾಲುಮಾರ ತಿಮ್ಮಕ್ಕ ಅವ್ರಿಗೂ ನಾವು ಕೊಟ್ಟಿದ್ವಿ.